ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸೈನಿಕ ರಮೇಶ್ಗೆ ನಮ್ಮ ಶಿವಮೊಗ್ಗದ ರಮೇಶ್ಗೆ ನಮ್ಮ ಹೆಮ್ಮೆಯ ಸೈನಿಕ ರಮೇಶ್ಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಇದು ಸ್ವೀಟ್ ಹಾ ತಿನ್ಸಿ ತಿನ್ಸಿ. ಎಸ್ ಸರ್ ಎಸ್ ಸರ್. ಅವ್ರಿಗೂ ಒಂದು ಕೊಡಿ ಸರ್. ಮಕ್ಕಳಿಗೆ ಕೊಡಿ. ಕೊಡಿ, ಬೇರೆ ಬೇರೆ ತಿನ್ಸಿ ಚೂರು ಚೂರು. ಇಲ್ಲ ಅಣ್ಣ, ಅಲ್ಲ ಒಬ್ರು ತೆಗಿ. ಹಂಗೆ ಮೂವ್ ಹಿಂದೆ. ಮೇಡಮ್ ಮುಂದೆ ಬರ್ರಿ, ಹಿಂದೆ ಕಂಬ ಜೊತೆಗೆ ಬರ್ರಿ. ಹಿಂದೆ ಕಂಬ ಇದೆ, ಹುಷಾರಿ. ಆಯ್ತು, ಆಮೇಲೆ ಹಿಂದೆ ಅಡ್ಡ ಬರಬೇಡಿ. ಭಾರತ್ ಮಾತಾ ಕಿ ಹೆಮ್ಮೆಯ ಸೈನಿಕ ರಮೇಶ್ ಅವರಿಗೆ ಸೈನಿಕ ರಮೇಶ್ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಮ್ಮ ಹೆಮ್ಮೆಯ ಸೈನಿಕ ರಮೇಶ್ ಅವರಿಗೆ ಜೈ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಯಾರದು ಸೈಡಲ್ಲಿ ಸೈಡಲ್ಲಿ ಒಂದು ನಿಮಿಷ ಅಣ್ಣ. ಸರ್ ಒಂದು ನಿಮಿಷ ತಡೀರಿ ಸರ್, ಒಂದು ನಿಮಿಷ ಏನಾದರೂ ಮಾತಾಡಿ. ಪ್ರಸ್ತುತ ಎಲ್ಲ ಇಲ್ಲಿ ಸೇರಿರುವ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನಾನು ಸಿಂಧೂರ್ ಆಪರೇಷನ್ ಮುಗಿಸ್ಕೊಂಡು ಬರ್ತಾ ಇದ್ದಾಗೆ ನಮ್ಮ ಈ ಶಿವಮೊಗ್ಗದ ಜನತೆ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯಣ್ಣನವರು ವೆಲ್ಕಮ್ ಮಾಡೋ ರೀತಿ ತುಂಬ ಖುಷಿ ಅಂದರೆ ಎಷ್ಟು ಅಂದರೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹಾಗೂ ಸಿಂಧೂರ್ ಆಪರೇಷನ್ ಬಗ್ಗೆ ಸಣ್ಣದಾಗ ಒಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸಿಂಧೂರ್ ಆಪರೇಷನ್ ಭಾರತದ ಕಾಶ್ಮೀರದ ಪಾಲಂಗಾಮ್ನಲ್ಲಿ ನಡೆದ ಪ್ರವಾಸಿಗರು ಹೋಗಿದ್ದಾಗ ಅವರ ಮೇಲೆ 26 ಮಂದಿ ಮೇಲೆ ದಾಳಿ ಮಾಡಿದ್ದಾರೆ. ಭಾರತದ ಹಿಂದೂ ಮಹಿಳೆಯ ಕುಂಕುಮವನ್ನು ಅಳಿಸಿದ್ದಕ್ಕಾಗಿ ಈ ಒಂದು ಸಿಂಧು ಆಪರೇಷನ್ನು ಕ್ರಿಯೇಟ್ ಮಾಡಾಗಿ ಇದರಲ್ಲಿ ಪಾಕಿಸ್ತಾನದ 9 ಜಾಗದಲ್ಲಿ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಗಿದ್ರೋ ಅವರಿಗೆಲ್ಲರಿಗೂ ಬಾಂಬ್ ಆಗಿ ಅವರ ಏನು ಪ್ಲೇಸ್ ಇತ್ತಲ್ಲ ಎಲ್ಲ ಪ್ಲೇಸನ್ನು ಸರ್ವನಾಶ ಮಾಡಿದ್ದೇವೆ. ಅದು ಏನು 26 ಮಂದಿಗೆ ಎಷ್ಟು ನುಕ್ಸಾನ್ ಮಾಡಿದ್ರಲ್ಲ ಅದ್ರ ಪ್ರತಿಯಾಗಿ ಈ ಒಂದು 9 ಜಾಗದಲ್ಲಿ ಹಾಕ್ಸಿದ್ದೀವಿ ನಾವು. ನಾವು ಅಮೃತಸರದಿಂದ ಫಿರೋಜ್ಪುರ ತನಕ ನಮ್ಮ ಒಂದು ಏರ್ ಡಿಫೆನ್ಸ್ ಇತ್ತು. ನಮ್ಮದು ಆರ್ಮಿ ಏರ್ ಡಿಫೆನ್ಸ್ ಅಂತ AD ಅಂತ ಕೇಳಿರ್ತೀವಲ್ವ, ಇನ್ನೂ ಸಲ ಬಂದಿರುತ್ತೆ ಆರ್ಮಿ ಏರ್ ಡಿಫೆನ್ಸ್ ಅಂತೇಳಿ. ಆರ್ಮಿ 3 to 5 LAT ರೆಜಿಮೆಂಟ್ ನಾನು ಸರ್ವಿಸ್ ಮಾಡಿದೆ 27 ವರ್ಷದಿಂದ. ಇದರಲ್ಲಿ ನಮ್ಮ ಏರ್ ಡಿಫೆನ್ಸ್ನ ಆಕಾಶದಲ್ಲಿ ಬರೋ ಪಾಕಿಸ್ತಾನದ ವಾಯುಪಡೆಯನ್ನು ನಾವು ನಿಲ್ಲಿಸಿ ತಡೆಗಟ್ಟಬೇಕು ನಮ್ಮ ಮುಖ್ಯ ಗುರಿಯಾಗಿರ್ತದೆ.
ಅಲ್ಲಿ ಏನು ಅಮೃತಸರದಿಂದ ಪಾಕಿಸ್ತಾನ ಫಿರೋಜ್ಪುರ ತನಕ ಬರೋ ಏನು ಬಾರ್ಡ್ರಲ್ಲಿ ಯಾವುದೇ ಪಾಕಿಸ್ತಾನದ ವಾಯುಸೇನೆಯನ್ನು ಒಳಗೆ ಬರ್ದಾಗೆ ತಡೆಗಟ್ಟಿದ್ದು ನಮ್ಮ ಫಸ್ಟ್ ಮೊದಲ ಗುರಿಯಾಗಿರುತ್ತೆ. ವೆಲ್ಕಮ್ ಮಾಡಿದ್ದು ತುಂಬಾ ಖುಷಿ. ನಮ್ಮ ಶಿವಮೊಗ್ಗದ ನಮ್ಮ ಅಣ್ಣವರಿಗೆ ತುಂಬಾ ಧನ್ಯವಾದ ಇಷ್ಟಪಡ್ತೀನಿ. ಎಲ್ಲ ಸ್ನೇಹಿತರು, ನನ್ನ ಸಹೋದರ ಸಹಪಾಠಿಗಳು, ನಮ್ಮ ಊರಿನ ಜನತೆಗಳಿಗೆ, ಅವ್ರ ಶಿವಮೊಗ್ಗದ ಜನತೆಗಳಿಗೆ, ಅವ್ರು ನಿಮ್ಮ ನ್ಯೂಸ್ ರಿಪೋರ್ಟ್ನವರಿಗೆ ತುಂಬಾ ಹೆಮ್ಮೆ ಆಗ್ತಿದೆ. ತುಂಬಾ ಧನ್ಯವಾದಗಳು ಅಂತ ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ನಾನು ಈ ಹವಾಲ್ದಾರಲ್ಲಿದ್ದೀನಿ. ಅವ್ರು ಮತ್ತೆ ಟ್ರೈನರ್ ಆಗಿದ್ದೀನಿ. ಆರ್ಮಿಯಲ್ಲಿ ನಮ್ಮ ಏರ್ ಡಿಫೆನ್ಸ್ ಅಲ್ಲಿ ಹವಾಲ್ದಾರ ಡ್ಯೂಟಿ ಮಾಡ್ತಾ ಇದ್ದೀನಿ, ಮತ್ತೆ ಟ್ರೈನರ್ ಇದ್ದೀನಿ. ಹೆಸರು ಹವಾಲ್ದಾರ್ ರಮೇಶ್ ಅಂತ ಹೇಳಿ. ನಮಸ್ಕಾರಗಳು. ಈ ತರ ವೆಲ್ಕಮ್ ಮಾಡಿದ್ದು ನನಗೆ ಬಹಳ ಸಂತೋಷ ಆಗ್ತಿದೆ. ನಮ್ಮ ಮನೆಯವರೊಬ್ಬರೇ ಸೋಲ್ಜರ್ ಅಂತಲ್ಲ, ಎಷ್ಟು ಸೋಲ್ಜರ್ಸ್ ಬಾರ್ಡ್ರಲ್ಲಿ ಎಷ್ಟು ಕಷ್ಟಪಟ್ಟು ಇದು ಪಾಕಿಸ್ತಾನದವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಹಿಂದೂ ಮಹಿಳೆಯರ ಸಿಂಧೂರನ್ನು ಅಳಿಸಿದವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಿಂಧೂರ್ ಆಪರೇಷನ್ ಇಂದ. ಅದನ್ನು ನಮ್ಮ ಶಿವಮೊಗ್ಗದಲ್ಲಿ ಮಂಜುನಾಥ್ ಅನ್ನೋರು ಕೂಡ ಒಬ್ರು ಬಲಿಯಾಗಿದ್ದಾರೆ, ಡೆತ್ ಆಗಿದ್ದಾರೆ. ಅದು ಒಂದು. ಜೊತೆಗೆ ನನ್ಗೆ ಬಹಳ ಖುಷಿ ಏನಂತಂದ್ರೆ ಇಷ್ಟು ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ದು ತುಂಬಾ ಸಂತೋಷ ಆಯಿತು. ನಮ್ಮ ಊರಿನಲ್ಲಿ ಆರ್ಮುಗ ಅಣ್ಣ ಆಗಲಿ, ಯೂತ್ ಸಂಘದಿಂದ, ನ್ಯೂಸ್ ಪ್ರೆಸ್ನವರು, ನಮ್ಮ ಅಣ್ಣ ತಮ್ಮಂದ್ರಾಗಲಿ, ಎಲ್ಲರಿಗೂ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಭಾಳ ಖುಷಿ ಅನ್ನಿಸ್ತಿದೆ ನನಗೆ. ಇದೇ ಥರ ಎಲ್ಲ ಸೈನಿಕರು ಎನ್ಕರೇಜ್ ಮಾಡಿದಷ್ಟು ಇನ್ನೂ ಎಲ್ಲ ಅವ್ರಿಗೂ ಒಂಥರ ಪ್ರೋತ್ಸಾಹ ಇರುತ್ತೆ, ಅವ್ರ ಫ್ಯಾಮಿಲಿಗೂ ಒಂಥರ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಆಪರೇಷನ್ ಸಿಂಧೂರಲ್ಲಿ ಅಂತ ಅಂದರೆ 325 ಏರ್ ಡಿಫೆನ್ಸಿಂದ ಅವ್ರ ಬೆಟಾಲಿಯನ್ನೇ ಹೋಗಿತ್ತು ಪಂಜಾಬ್ ಬಾರ್ಡರ್ ಆಗಲಿ. ನಮಗೆ ಅಷ್ಟೊಂದಾಗಿ ಇನ್ಫಾರ್ಮೇಷನ್ ಇಲ್ಲ, ನಮಗೆ ಗೊತ್ತಿರೋದಷ್ಟು ಪಂಜಾಬ್ ಬಾರ್ಡ್ರಲ್ಲೆಲ್ಲ ಇದ್ದು ವರ್ಕ್ ಮಾಡಿದ್ದಾರೆ ಅವರು. ಅವ್ರ ಏರ್ ಡಿಫೆನ್ಸಿಂದ ಯಾವುದೇ ಥರ ಕಾರ್ಯಾಚರಣೆ ನಡೆಸಬೇಕು. ನಂಗೆ ಭಾಳ ಹೆಮ್ಮೆ ಇದೆ. ಏರ್ ಡಿಫೆನ್ಸಲ್ಲಿ ನಾನು ಒಂದು ಸೋಲ್ಜರ್ ವೈಫ್ ಆಗಿ ಇರೋದಕ್ಕೆ ನಂಗೆ ಭಾಳ ಹೆಮ್ಮೆ ಪಡ್ತೀನಿ. ಸನ್ನಿವೇಶ ಅಂದ್ರೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಿತ್ತು? ನಿಮ್ಮ ಮನೆಯವರು ಹೋಗಿದ್ರು ಅಲ್ಲಿ? ಸರ್, ಭಯ ಆಗೋದಕ್ಕೆ ಜನಸಾಮಾನ್ಯವಾಗಿ ಮದುವೆ ಆಗಿರುವಂಥ ವೈಫ್ ಅಲ್ಲ. ಆಸ್ ಅ ಸೋಲ್ಜರ್ ವೈಫ್, ಸೋಲ್ಜರ್ಗಿಂತ ಸ್ಟ್ರಾಂಗ್ ಆಗಿದ್ರೇ ಸೋಲ್ಜರ್ ಮುಂದೆ ಫೈಟ್ ಮಾಡ್ಲಿಕ್ಕಾಗೋದು. ಸೊ ನಾವು ಸ್ಟ್ರಾಂಗ್ ಆಗೇ ಇರ್ತೀವಿ ಸರ್. ಸಿಂಧು.